ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನಿಗೋಸ್ಕರ ಮತ್ತೆ ಸುಪ್ರೀಂ ಕದ ತಟ್ಟಿದ್ದಾರೆ ಪವಿತ್ರ ಗೌಡ. ಸುಪ್ರೀಂ ಕೋರ್ಟಿಗೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಕೆ ಆಗಿದೆ. ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಆದೇಶ ಪರಿಶೀಲನೆ ಕೋರಿ ಪುನರ್ ಪರಿಶೀಲನಾ ಅರ್ಜಿಯನ್ನ ಹಾಕಲಾಗಿದೆ. ಸುಪ್ರೀಂ ಕೋರ್ಟಿಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅರ್ಜಿ ಸಲ್ಲಿಸಿದ್ದಾರೆ. ನಾನು ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ದಾರೆ ಪವಿತ್ರ ಗೌಡ. ಮಗಳು SSLC ವ್ಯಾಸಂಗ ಮಾಡ್ತಿದ್ದಾಳೆ. ಈ ಕೃತ್ಯದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿರೋದು. ದಯವಿಟ್ಟು ಜಾಮೀನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಅರ್ಜಿ ಮೂಲಕ. ಗುರುವಾರ ವಿಚಾರಣೆ ನಡೆಸಲಿದೆ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ ಪರ್ದಿವಾಲಾ, ನ್ಯಾಯಮೂರ್ತಿ ಮಹದೇವನ್ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಗುರುವಾರ ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯಲಿದೆ. ಮತ್ತೊಂದು ಪ್ರಯತ್ನದಲ್ಲಿದ್ದಾರೆ ಈಗ ಪವಿತ್ರ ಗೌಡ. ಸುಪ್ರೀಂ ಕೋರ್ಟಿಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಹಾಕಿದ್ದಾರೆ. ಜಾಮೀನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಮನವಿ ಮಾಡಿ ಹಾಕಿರುವಂತ ಅರ್ಜಿ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನಿಗೋಸ್ಕರ ಈಗ ಮತ್ತೆ ಪವಿತ್ರ ಗೌಡ ಆಕ್ಟಿವ್ ಆಗಿದ್ದಾರೆ. ಸುಪ್ರೀಂಗೆ ಅರ್ಜಿ ಹಾಕಿದ್ದಾರೆ. ಸುಪ್ರೀಂ ಕೋರ್ಟಿಗೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿರೋದು. ಕೊಟ್ಟಂತಹ ಕಾರಣ ಸಿಂಗಲ್ ಪೇರೆಂಟ್, ನಾನು ಮಗಳಿದ್ದಾಳೆ, SSLC ಓದ್ತಿದ್ದಾಳೆ, ಈ ಕೃತ್ಯದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಕಾರಣವನ್ನ ಕೊಟ್ಟಿರೋದು ಅರ್ಜಿಯಲ್ಲಿ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಜಾಮೀನಿಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಪವಿತ್ರ ಗೌಡ. ಈ ಕೇಸ್ನಲ್ಲಿ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿಲ್ಲ. ದೆಹಲಿಯಲ್ಲಿ ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿ ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಟ್ರಯಲ್ ನಡೆಯುವಾಗ ಮರುಪರಿಶೀಲನೆ ಕಷ್ಟ. ಬೇಲರ್ಜಿಗಳ ಮರುಪರಿಶೀಲನೆ, ಹೊಸ ತೀರ್ಪು ಸಾಧ್ಯ ಇಲ್ಲ. ಪವಿತ್ರ ಹಾಕಿರೋ ಅರ್ಜಿಯಲ್ಲಿ ಯಾವುದೇ ಹೊಸ ಅಂಶ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿ ಕೊಟ್ಟಂತ ಹೇಳಿಕೆ. ರಿವ್ಯೂ ಪಿಟಿಷನ್ ಅಲ್ಲಿ ಎಕ್ಸ್ಟ್ರಾ ಗ್ರೌಂಡ್ ತಗೊಳಕ್ಕೂ ಬರಲ್ಲ ಸರ್. ವಾಟ್ ಎವರ್ ದ ಮಿಸ್ಡ್ ಇನ್ SLP ಅಲ್ಲಿ ಏನು ಇನ್ ಕೇಸ್ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ದೇ ಕ್ಯಾನ್ ಫೈಲ್ ರಿವ್ಯೂ ಪಿಟಿಷನ್. ಅದರ್ವೈಸ್ ದೇ ವಿಲ್ ನಾಟ್ ಇಂಟರ್ಫಿಯರ್ ಸುಪ್ರೀಂ ಕೋರ್ಟ್ ಸರ್. ನ್ಯೂ ಗ್ರೌಂಡ್ ಏನು ತಗೊಳಕ್ ಬರಲ್ಲ ಸರ್ ಇನ್ ರಿವ್ಯೂ ಪಿಟಿಷನ್ ಅಲ್ಲಿ. ಇನ್ ಕೇಸ್ ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ಲಾ, ಇನ್ ಕೇಸ್ ಫಂಡಮೆಂಟಲ್ ರೈಟ್ಸ್ ಏನಾದ್ರು ವೈಲೇಷನ್ ಆಗಿದ್ರೆ ದೇ ಕ್ಯಾನ್ ಫೈಲ್ ರಿವ್ಯೂ ಪಿಟಿಷನ್. ಅದರ್ವೈಸ್ ಈ ಲೇಟೆಸ್ಟ್ ನಮ್ಮ ಈ ಸಿಂಪತಿಗೋಸ್ಕರ ಫೈಲ್ ಮಾತ್ರ ರಿವ್ಯೂ ಪಿಟಿಷನ್ ಫೈಲ್ ಮಾಡೋಕ್ಕಾಗಲ್ಲ ಸರ್. ಈ ಗ್ರೌಂಡ್ ಅನ್ನ ಸರ್ ಆಲ್ರೆಡಿ SLP ಅಲ್ಲಿ ತೊಗೊಂಡಿದ್ದಾರೆ ಸರ್. ಅದನ್ನ ಆಲ್ರೆಡಿ ಕನ್ಸಿಡರ್ ಮಾಡಿದ್ದಾರೆ. ಬಿಯಾಂಡ್ ದಟ್ ಅವ್ರದ್ದು ಏನು ರಿಮೈನಿಂಗ್ ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ಲಾ ಬಗ್ಗೆ ಏನಾದ್ರು ಹೇಳಿದ್ರೆ ದೇ ವಿಲ್ ಕನ್ಸಿಡರ್. ಅದರ್ವೈಸ್ ದೇ ವಿಲ್ ಈ ಸ್ಮಾಲ್ ಗ್ರೌಂಡ್ ಇಂದ ದೇ ವಿಲ್ ನಾಟ್ ಇಂಟರ್ಫಿಯರ್ ಇನ್ ರಿವ್ಯೂ ಪಿಟಿಷನ್ ಅಲ್ಲಿ. ಪ್ರಾಬಬಲಿ ಸರ್ ಬೇಲ್ ಗ್ರಾಂಟ್ ಮಾಡಲ್ಲ ಸರ್. ಆಲ್ರೆಡಿ ಒಂದ್ಸತಿ ಡಿಸೈಡ್ ಮಾಡಾಗಿದೆ. ವಾಪಸ್ ರಿವ್ಯೂ ಪಿಟಿಷನ್ ಅಲ್ಲಿ ಇಂಟರ್ಫಿಯರ್ ಮಾಡಲ್ಲ ಸುಪ್ರೀಂ ಕೋರ್ಟ್ ನನ್ನ ಪ್ರಕಾರ ಸರ್. ಸರ್ ರಿಲ್ಯಾಕ್ಸೇಷನ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಇರಲಿಲ್ಲ ಸರ್. ರಿಲ್ಯಾಕ್ಸೇಷನ್ ಬಗ್ಗೆ ಓನ್ಲಿ ಬೇಲ್ ಮಾತ್ರ ಅವ್ರು ಕೇಳ್ತಾರೆ ಹೊರತು ದಟ್ ಅರ್ಲಿಯರ್ ಆರ್ಡರ್ ಏನು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿತ್ತಲ್ಲ ಅದು ದೇ ವಾಂಟ್ ಟು ರಿವ್ಯೂ ದ ಆರ್ಡರ್ ಅಷ್ಟೇ. ಅದು ಬಿಟ್ಟರೆ ಬಿಯಾಂಡ್ ದಟ್ ರಿಲ್ಯಾಕ್ಸೇಷನ್ ಈ ಕೇಸಲ್ಲಿ ಬರಲ್ಲ ಸರ್ ರಿವ್ಯೂ ಪಿಟಿಷನ್ ಅಲ್ಲಿ. ಇಲ್ಲ ಸರ್. ಈಸ್ A1 ಇಸ್ ದ ಮೇನ್ ಇನ್ವಾಲ್ವ್ಮೆಂಟ್ ಇದಕ್ಕೋಸ್ಕರ ದೇ ವಿಲ್ ನಾಟ್ ಇಂಟರ್ಫಿಯರ್, ರಿವ್ಯೂ ಪಿಟಿಷನ್ ಇಂಟರ್ಫಿಯರ್ ಮಾಡಲ್ಲ ಸರ್. ಕೇಸ್ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ರೆ ದೇ ವಿಲ್ ರೆಫರ್ ಟು ಇದ್ರ ಕೋರ್ಟ್ ಮುಂದೆ ರೆಫರ್ ಮಾಡ್ತಾರೆ. ಇನ್ ಕೇಸ್ ಕನ್ಸಿಡರ್ ಮಾಡ್ಬೇಕಂತಂದ್ರೆ ಮತ್ತೆ ಓಪನ್ ಕೋರ್ಟ್ ಅಲ್ಲಿ ಹಿಯರಿಂಗ್ ಮಾಡ್ತಾರೆ ಅಷ್ಟೇ ಸರ್. ಇನ್ ಕೇಸ್ ಏನಾದ್ರು ಸಬ್ಸ್ಟಾನ್ಸ್ ಏನಾದ್ರು ಇದ್ರೆ, ಅದರ್ವೈಸ್ ದೇ ವಿಲ್ ಡಿಸ್ಪೋಸ್ ದ ಮ್ಯಾಟರ್ ಇನ್ ಚೇಂಬರ್ ಅಲ್ಲಿ ಡಿಸ್ಪೋಸ್ ಮಾಡ್ಬಿಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.